ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಅದಂತೂ ತುಂಬಾ ಫಂಗಸ್ ಬಂದಂಗೆ ಆಗಿಬಿಟ್ಟಿದೆ. ಹಾಗಾಗಿ ಇವತ್ತು ಹ್ಯಾಂಗಿಂಗ್ ಪಾಟ್ಗಳನ್ನೂ ಇಲ್ಲಿ ಕಿಟಕಿ ಹತ್ರ ಇಟ್ಟಿದ್ದೆ. ಇಲ್ಲೆಲ್ಲ ಸ್ವಲ್ಪ ಧೂಳು ತೆಗೆದು ಕ್ಲೀನ್ ಮಾಡಿಕೊಂಡು, ಮತ್ತು ಇದು ಮನಿ ಪ್ಲ್ಯಾಂಟ್ ಗಿಡ ತುಂಬ ಉದ್ದ ಆಗಿದೆ, ಅದಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಹ್ಯಾಂಗ್ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ತೆಗ್ದಿದ್ದೀನಿ. ತೆಗೆದು ಎಲ್ಲ ಕ್ಲೀನ್ ಮಾಡಿಕೊಂಡು ಕೆಲಸನ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಬಿಳಿಗೆ ಬಂದುಬಿಟ್ಟಿದೆ. ಈ ಥರ ಇತ್ತು ಅಂದರೆ ಹೋಗ್ಬಿಡುತ್ತೆ. ಮುಂದೆ ಎಲ್ಲ ಚೆನ್ನಾಗಿದೆ. ಅದಕ್ಕೆ ಇಲ್ಲಿ ಹೋಗಿರೋ ಹತ್ರ ಎಲ್ಲ ಕಟ್ ಮಾಡಿ ತೆಗೆದ್ಬಿಟ್ಟು ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿ ಹಾಕಬೇಕು. ಹ್ಯಾಂಗಿಂಗ್ ಪಾಟ್ಗೆ ಹಾಕೋದ್ರಿಂದ ಅದು ಹೀಗೆ ಬಗ್ದಂಗೆ ಇರುತ್ತಲ್ಲ, ನೀರೇ ಜಾಸ್ತಿ ಇಲ್ಲಿಗೆ ಬಂದು ಈ ರೀತಿ ಆಗಿರುತ್ತೆ. ಹಾಗಾಗಿ ಇದು ಎಲ್ಲ ತುಂಬ ಅಂದರೆ ನೋಡಿ, ಮುಟ್ಟಿದ ತಕ್ಷಣವೇ ಕಿತ್ತೋಗುತ್ತೆ. ತುಂಬ ಡೆಲಿಕೇಟೆಡು. ನೀಟಾಗಿ ನಿಧಾನಕ್ಕೆ ಮಾಡ್ಕೋಬೇಕು. ಎಲ್ಲೆಲ್ಲಿ ಮುಡ್ತೀವಿ ಅಲ್ಲಲ್ಲೇ ಈ ರೀತಿ ಬಂದ್ಬಿಡ್ತಾ ಇರುತ್ತೆ. ನೋಡಿ, ಇಲ್ಲಿ ಕಂಪ್ಲೀಟಾಗಿ ನೋಡಿ, ಇಲ್ಲಿಂದ ತಗೊಂಡು ಬಂದು ಈ ರೀತಿ ಹ್ಯಾಂಗ್ ಮಾಡಿದೆ. ಈ ರೀತಿ ಹ್ಯಾಂಗ್ ಮಾಡಿದೆ. ಮತ್ತು ಇದು ಮನಿ ಪ್ಲ್ಯಾಂಟ್ ಜಾತಿಗೆ ಸೇರಿರೋಂಥ ಗಿಡ. ಇದೂ ಕೂಡ ಅಲ್ಲಿವರೆಗೂ ಬಂದಿದೆ. ನೋಡಿ, ಇದು ಕ್ಲೀನ್ ಮಾಡಿ ಚಿಕ್ಕಕ್ಕೆ ಹಾಕಿ ಈ ಥರ ಹ್ಯಾಂಗ್ ಮಾಡಿದೆ. ಮತ್ತು ಅದನ್ನು ಅಷ್ಟೇ ಹೋಗ್ತಾಯಿತ್ತು, ಅದನ್ನು ಸ್ವಲ್ಪ ಹಾಕಿ ಮತ್ತು ಅದು ಕೆಳಗಡೆ ಕಾಯಿ ಚಗರೆನೆಲ್ಲ ಹಾಕಿ ಕ್ಲೀನ್ ಮಾಡಿದೆ. ಮತ್ತು ನೋಡಿ, ಈ ರೀತಿ ಕೆಳಗಡೆ ಮಣ್ಣಿಗೆ ತಾಗದೇ ಇರೋ ಥರ ಎಲೆಗಳನ್ನೆಲ್ಲ ತೆಗೆದು ಈ ರೀತಿ ಕೆಳಗಡೆ ಚಗರೆಗಳನ್ನ ಹಾಕಿಟ್ಟಿದ್ದೀನಿ. ಇದಕ್ಕೆ ಯಾವುದೇ ಥರದ್ದು ಹಾಕಿಲ್ಲ, ಯಾಕೆಂದರೆ ಇದು ಏನೂ ಹಾಳಾಗಿರಲಿಲ್ಲ, ಚೆನ್ನಾಗೇ ಇತ್ತು. ಇದನ್ನು ತೆಗಿಯೋಕ್ಕೋದ್ರೆ ಹಾಳಾಗ್ಬಿಡುತ್ತೆ. ಎಲ್ಲ ಡೆಲಿಕೇಟೆಡು. ಇವು ಮುಟ್ಟಿದರೆ ಸಾಕು ಕೈಗೆ ಬಂದುಬಿಡುತ್ತೆ. ಇದು ಅಷ್ಟೇ, ತುಂಬ ಏನಾದರೂ ಹಿಂಗೆ ತೆಗೆದು ಎಲೆನ ಈ ಥರ ಎತ್ತಿ ಮಾಡೋಕ್ಕೋಯ್ತು ಅಂದರೆ, ಹೀಗೇನಾದರೂ ಜಾಸ್ತಿ ಜೋರಾಗಿ ಮಾಡ್ತು ಅಂದರೆ, ಜೋರಾಗಿ ಅಂತಲ್ಲ, ತುಂಬ ಅಂದರೆ ತುಂಬ ಡೆಲಿಕೇಟೆಡು. ಇದು ಕೂಡ ಎಲೆಗಳು ಕಟ್ಟಾಗ್ಬಿಡುತ್ತೆ. ಇದು ಅಷ್ಟೇ, ಮತ್ತು ಅದು ಅಷ್ಟೇ. ಇದೊಂದು ಶೋ ಪ್ಲ್ಯಾಂಟ್ಸು. ಈ ಎಲೆ ಎಡ್ಜಲ್ಲಿ ಒಂಥರ ಬರುತ್ತೆ. ಅದನ್ನು ನೀವು ತೆಗೆದ್ಬಿಟ್ಟು ಎಲ್ಲಾದರೂ ಹಿಂಗೆ ಸುಮ್ಮನೆ ಬಿಸಾಕಿದ್ರೇ ಸಾಕು, ಚೆನ್ನಾಗಿ ಚಿಗುರು ಬರುತ್ತೆ. ನಾನು ನರ್ಸರಿಗೆ ಹೋಗಿದ್ದಾಗ ತೊಗೊಂಡು ಬಂದಿದ್ದೆ, ಮತ್ತು ಹಾಕಿದ್ದೆ. ತುಂಬ ಗಿಡಗಳು ಬಂತು. ಎಷ್ಟೊಂದು ಗಿಡ ಬಂದಿದ್ದನ್ನು ಮತ್ತೆ ವಾಪಸ್ ತೊಗೊಂಡೋಗಿ ನರ್ಸರಿಯವರಿಗೆ ಕೊಟ್ಟು ಬಂದೆ. ಇಟ್ಕೊಳ್ಳಿ ನೀವೇನೆ ಅಂತ ಹೇಳ್ಬಿಟ್ಟು. ಇದೊಂದು ಗಿಡ ಖುಷಿಯಾಗುತ್ತೆ ಈ ಥರ ಎಲ್ಲ ಮಾಡ್ಕೊತಾ ಇದ್ದಾಗ. ಮತ್ತು ಎಲ್ಲದರಲ್ಲೂ ಏನು ಕಳೆ ಇತ್ತು ಎಲ್ಲ ಕ್ಲೀನ್ ಮಾಡಿದೆ. ಸ್ವಲ್ಪ ಇದು ಹುಳ ಹೊಡೆದಿತ್ತು ಹಿಂಭಾಗದಲ್ಲಿ, ಎಲ್ಲನೂ ಇದನ್ನು ಅಷ್ಟೇ ಕ್ಲೀನ್ ಮಾಡಿಕೊಂಡೆ. ಏನು ಹುಳ ಬಂದಿರೋದು ಯಾವುದಿತ್ತು, ಬೆಳ್ಳಗೆ ಫಂಗಸ್ ಥರ ಹುಳ ಬಂದುಬಿಟ್ಟಿರುತ್ತೆ, ಅದನ್ನು ಕ್ಲೀನ್ ಮಾಡಿ ಎಲ್ಲ ಕೆದಕಿ ಕ್ಲೀನ್ ಮಾಡಿ ಸ್ವಲ್ಪ ಗೊಬ್ಬರ ಹಾಕಿದ್ದೀನಿ. ನೀರು ಹಾಕಿಲ್ಲ, ಹಾಕಬೇಕು. ಇದು ಅಷ್ಟೇ ಫುಲ್ಲು ಇರುವೆಗಳು ಬಂದುಬಿಟ್ಟು ನೋಡಿ, ಮಗ್ಗಲು ಎಲ್ಲ ಯಾವ ಥರ ಫಂಗಸ್ ಥರ ಕಾಣಿಸ್ತಿದೆ. ಮತ್ತು ಇಲ್ಲೆಲ್ಲ ಒಂಥರ ಅಂಟ್ಕೊಂಡೋಗಿರೋ ಥರ ಹುಳ ಹೊಡೆದ್ಬಿಟ್ಟಿತ್ತು. ಒಂಥರ ಹಿಂಗೆ ಅಂಟ್ಕೊಳ್ಳುತ್ತೆ, ಆ ಥರ ಹುಳ ಬಂದಿತ್ತು. ಎಲ್ಲ ಕ್ಲೀನ್ ಮಾಡಿ ಎಲೆಗಳೆಲ್ಲ ತೆಗೆದ್ಬಿಟ್ಟಿದ್ದೀನಿ. ಇದು ಕನಕಾಂಬ್ರ ಗಿಡ, ಇದು ಎಲ್ಲ ಫುಲ್ ಹುಳ ಬಂದುಬಿಟ್ಟಿತ್ತು, ಅದಕ್ಕೆ ಇದನ್ನು ಕೂಡ ಪ್ರೂನಿಂಗ್ ಮಾಡಿದ್ದೀನಿ. ಮಲ್ಲಿಗೆ ಗಿಡನೂ ಎಲ್ಲ ತೆಗೆದ್ಬಿಟ್ಟೆ. ಇನ್ನೆಲ್ಲ ಚೆನ್ನಾಗಿ ಚಿಗುರು ಬರೋ ಟೈಮಲ್ವ ಈಗ, ಅದಕ್ಕೆ ಇದನ್ನು ಎಲೆ ಎಲ್ಲ ತೆಗೆದಿದ್ದೀನಿ. ಇದು ಗುಲಾಬಿ ಗಿಡನೂ ಎಲ್ಲ ಪ್ರೂನಿಂಗ್ ಮಾಡಿದ್ದೀನಿ. ಮಧ್ಯೆ ಈ ಥರ ಚಿಗುರು ಬರ್ತಾಯಿತ್ತು. ನೋಡಿ, ಇಲ್ಲೊಂದು ಸ್ವಲ್ಪ ಮಗ್ಗುಗಳಿದೆ. ಇದು ಬಟನ್ ರೋಸು, ಪಿಂಕ್ ಕಲರ್ ಬಟನ್ ರೋಸು. ಎಲ್ಲದಕ್ಕೂ ಸ್ವಲ್ಪ ಬೂದಿ ಮತ್ತು ಗೊಬ್ಬರಗಳನ್ನ ಹಾಕಿದ್ದೀನಿ. ಮತ್ತು ನಿಂಬೆಹಣ್ಣಿನ ಗಿಡ, ಇದು ಎಲ್ಲ ನಿಂಬೆಹಣ್ಣಿನ ಗಿಡನೂ ಕೂಡ ಎಲ್ಲ ತೆಗೆದ್ಬಿಟ್ಟಿದ್ದೀನಿ. ಕೆಳಗಡೆ ಇದು ಸ್ವಲ್ಪ ಹುಳ ಬಂದಂಗೆ ಆಗಿತ್ತು. ಮತ್ತು ನೋಡಿ, ಕಂಪ್ಲೀಟಾಗಿ ದಾಸವಾಳ ಗಿಡದಲ್ಲೂ ಎಲೆಗಳನ್ನೇ ಉಳಿಸಿಲ್ಲ, ಮುಂಭಾಗಕ್ಕೆ ಮಾತ್ರ ಬಿಟ್ಟು ಎಲ್ಲ ಇದು ಮಾಡಿದ್ದೀನಿ. ಎಲ್ಲಿ ನೋಡಿದರೂ ನೋಡಿ ಈ ಥರ ಕಪ್ಪು ಇರುವೆಗಳು. ಎಷ್ಟು ಕ್ಲೀನ್ ಮಾಡಿದರೂ ಬರ್ತಾನೆ ಇರುತ್ತೆ. ಅದಕ್ಕೆ ಇದಕ್ಕೂ ಗೊಬ್ಬರ ಹಾಕಿ ಸ್ವಲ್ಪ ಬೂದಿ ಹಾಕಿ ಎಲೆಗಳಿದ್ರೇನೆ ಅಲ್ವಾ ಅಂತ ತೆಗೆದಿದ್ದೀನಿ. ಇದೊಂದು ದಾಸವಾಳ ಇತ್ತು, ಹೋಗಿದೆ. ಇದನ್ನು ಕ್ಲೀನ್ ಮಾಡ್ಕೊಂಡು ಗೊಬ್ಬರ ಹಾಕಿದ್ದೀನಿ. ಇನ್ನೂ ಯಾವುದೂ ನೀರು ಹಾಕಿಲ್ಲ. ಸ್ವಲ್ಪ ಪ್ರೂನಿಂಗ್ ಮಾಡಿ, ಹಾಗೆಯೇ ತುಂಬ ಫಂಗಸ್ ಥರ ಬಂದಿತ್ತು, ಅದೆಲ್ಲ ಪ್ರೂನಿಂಗ್ ಮಾಡಿಬಿಟ್ಟೆ. ಪ್ರೂನಿಂಗ್ ಮಾಡಿ ಸ್ವಲ್ಪ ಬೂದಿ ಗೊಬ್ಬರ ಎಲ್ಲ ಹಾಕಿ ಕ್ಲೀನ್ ಮಾಡಿದ್ದೀನಿ. ಇದೊಂದು ಅಷ್ಟೇ ಎಲ್ಲ ಕ್ಲೀನ್ ಮಾಡಿದ್ದೀನಿ. ನೋಡಿ, ಮೊಗ್ಗು ಬರ್ತಾಯಿತ್ತು, ಅದನ್ನು ಬಿಟ್ಟಿದ್ದೀನಿ. ಇಲ್ಲಿನೂ ಮೊಗ್ಗು ಬರ್ತಾಯಿತ್ತು, ಅದನ್ನು ಬಿಟ್ಟು ಯಾವುದೇ ಥರದ ಎಲೆ ಇಲ್ಲದೇ ಆ ಎಲೆ ಕೆಳಗಡೆ ಹೋಗಿ ಕೂತ್ಕೋಬಾರ್ದು ಗಿಡ ಇರುವೆಗಳು ಅಂಥೇಳಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇದಿಷ್ಟು ಕ್ಲೀನ್ ಮಾಡಿದ್ದೀನಿ. ಇದು ಇನ್ನು ಕ್ಲೀನ್ ಮಾಡಬೇಕು. ಇಲ್ಲಿಂದ ಮತ್ತೆ ಕೆಲಸ ಇದೆ. ಒಂದೆಲ್ಗ ನೋಡಿ,
ಇದನ್ನು ತಿಂದರೆ ಬುದ್ಧಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮ ಮೆದುಳು ಹೇಗಿದೆ, ನಮ್ಮ ಮೆದುಳು ಥರನೇ ಇದೆ ನೋಡಿ ಒಂದೆಲ್ಗ. ಹೌದು ಅಲ್ವಾ ಹೇಳಿ? ಹೇಗಿದೆ ನಮ್ಮ ಮೆದುಳು? ಹೀಗೆ ಅಂತ ಇರೋದು. ಹಾಗಾಗಿ ಮೆದುಳು ರೀತಿಯಲ್ಲೇ ಒಂದೆಲ್ಗ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ಒಂದೆಲ್ಗ. ಎತ್ಕೋಬೇಕು, ಎತ್ಕೊಂಡು ಯಾವತ್ತಾದರೂ ಒಂದಿನ ಸೊಪ್ಪಿಗೆ ಮಾಡಬೇಕು. ಅಷ್ಟು ಚೆನ್ನಾಗಿದೆ. ತೆಗಿತಾ ಇದ್ದಷ್ಟು ಚೆನ್ನಾಗಿ ಬರುತ್ತೆ. ಹೋಯ್ತು ಅಂದ್ಕೊಂಡಿದ್ದೆ, ಬಂದಿದೆ, ಖುಷಿ ಆಗುತ್ತೆ. ಬರಲ್ಲ, ಹೊಸದಾಗಿ ತಂದು ಹಾಕಬೇಕು ಅಂದ್ಕೊಳ್ತಾ ಇದ್ದೆ. ಬಟ್ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಚೆನ್ನಾಗಿ ಬಂದಿದೆ ಈಗ. ಮತ್ತು ಇದು ಅಷ್ಟೇ, ಎಲ್ಲ ಇರುವೆ ಬಂದಂಗೆ ಆಗಿತ್ತು. ಎಲ್ಲ ಇದು ಆಲ್ರೆಡಿ ಮುಂಚೆನೇ ಮಾಡಿದೆ, ಇದು ಇವತ್ತು ಮಾಡಿರೋದಲ್ಲ. ಇದು ಅಷ್ಟೇ ಕಟ್ ಮಾಡಿಬಿಟ್ಟಿದೆ. ಕಟ್ ಮಾಡಿದ್ರಿಂದ ಇವಾಗ ಎಲ್ಲ ನೋಡಿ ಸಣ್ಣ ಸಣ್ಣ ಚಿಗುರು ಬರ್ತಾಯಿದೆ. ಯಾವುದ್ರಲ್ಲೂ ಎಲೆವನ್ನ ಉಳ್ಸೋಕ್ಕೆ ಹೋಗಲಿಲ್ಲ, ಎಲ್ಲ ತೆಗೆದ್ಬಿಟ್ಟಿದ್ದೀನಿ. ನೋಡಿ ಇದೊಂದು ಇದೆಯಲ್ಲ, ಈ ರೀತಿ ತೆಗೆದ್ಬಿಟ್ಟು ಎಲ್ಲಾದರೂ ಸುಮ್ಮನೆ ಹಿಂಗೆ ಬಿಸಾಕಿದ್ರೂ ಸಾಕು, ಪುಟಾಣಿ ಗಿಡಗಳು ಉಟ್ಕೊಂಡು ಏನು ನೆಡಲೇಬೇಕಂತೇನಿಲ್ಲ, ಸುಮ್ಮನೆ ಬಿಸಾಕಿದ್ರೂ ಸಾಕು. ಬೇಗ ಯಾವುದೇ ಥರದ ಕೇರ್ ಇಲ್ಲದೇ ಬರುವಂಥ ಗಿಡ ಇದು. ಇದೂ ಅಷ್ಟೇ, ಅಲ್ಲಿ ಕೆಳಗಡೆ ಎಲ್ಲ ತಾಗುತ್ತೆ ಅಂತೇಳಿ ಎಲ್ಲ ಕಟ್ ಮಾಡಿದೆ. ದಾಸವಾಳ ಕಡ್ಡಿ ಹಾಕಿದೆ. ನೀರಿನ ಅಂಶ ಏನೋ ಇದೆ, ಬಟ್ ಆದರೆ ಯಾಕೋ ಗೊತ್ತಿಲ್ಲ, ಕಡ್ಡಿ ತುಂಬ ಸಣ್ಣ ಆಯ್ತಲ್ಲ, ಬರ್ತಾಯಿಲ್ಲ, ಹೋಗಿದೆ. ಇದು ಹಾಕಿದ್ದೀನಿ, ನೋಡೋಣ. ಇದು ಸ್ವಲ್ಪ ಚಿಗುರು ಬರ್ತಾ ಇದೆ, ಬರಲ್ಲ ಅಂದ್ಕೊಂಡಿದ್ದೆ, ಚಿಗುರು ಬರ್ತಾ ಇದೆ, ನೋಡೋಣ. ಇಲ್ಲಿ ನಮ್ಮ ಮನೆ ಹತ್ರ ತುಂಬ ಈ ಥರ ಬಲೆಗಳು ಎಷ್ಟು ಕ್ಲೀನ್ ಮಾಡಿದರೂ ಈ ಥರ ಬರ್ತಾನೆ ಇರುತ್ತೆ, ಸಿಕ್ಕಾಬಟ್ಟೆ. ಈ ರೀತಿ ಬಂದರೆ ಜಾಸ್ತಿ ಗಿಡಗಳು ಚೆನ್ನಾಗಿ ಬರಲ್ಲ, ಹೆಲ್ದಿಯಾಗಿ. ನೋಡಿ, ಎಲ್ಲಿ ನೋಡಿದರೂ ಈ ರೀತಿ ಇದ್ದೇ ಇರುತ್ತೆ, ಎಷ್ಟು ಕ್ಲೀನ್ ಮಾಡಿದರೂ ಹಾಗೇ ಇರುತ್ತೆ. ಇಷ್ಟು ಕ್ಲೀನ್ ಮಾಡಿದ್ದೀನಿ. ವಾಟರ್ ಕ್ಯಾಬೇಜು ಪಾಚಿ ಕಟ್ಬಿಟ್ಟಿದೆ, ಇದು ಕ್ಲೀನ್ ಮಾಡ್ಕೋಬೇಕು ಒಂದು ದಿವಸ. ಗಾರ್ಡನ್ ಕೆಲಸ ಅಂದರೆ ಸುಮ್ಮನೆ ಅಲ್ಲ, ಕೆಲಸ ಇದ್ದೇ ಇರುತ್ತೆ. ಸ್ನೇಕ್ ಪ್ಲ್ಯಾಂಟ್ ತೋರಿಸಿದೆ ನಿಮಗೆ, ಸ್ವಲ್ಪ ಇಟ್ಕೊಂಡು ಇತ್ತೀಚೆಗೆ ಅಷ್ಟೇ ಒಂದು 4-5 ತಿಂಗಳಾಗಿರ್ಬೋದು, ಎಲ್ರಿಗೂ ಕಟ್ ಮಾಡಿ ಕೊಟ್ಟಿದ್ದೆ. ಈಗ ಎಷ್ಟೊಂದು ಸ್ನೇಕ್ ಪ್ಲ್ಯಾಂಟ್ ಆಗಿದೆ. ಇದು ಅಷ್ಟೇ, 0 ಮೇಂಟೆನೆನ್ಸಲ್ಲಿ ಚೆನ್ನಾಗಿ ಬರುವಂಥ ಗಿಡ. ಮತ್ತು ಹೊಸ್ತು ಗಿಡ ಅಂತಲೂ ಹೇಳ್ತಾರೆ. ಏರ್ ಪ್ಯೂರಿಫೈ ಕೂಡ ಮಾಡುತ್ತೆ. ಆದರೆ ನಾವು ಮನೆಯಲ್ಲಿ ಪೆಟ್ಗಳನ್ನ ಸಾಕಿದರೆ ಮಾತ್ರ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಇದನ್ನೆಲ್ಲ ಸ್ಮೆಲ್ ಮಾಡಿದರೆ ಪೆಟ್ಗಳು ವಾಂತಿ ಮಾಡ್ಕೊತವೆ. ಈ ಗಿಡ ಇರ್ಬೋದು, ಮನಿ ಪ್ಲ್ಯಾಂಟ್ ಗಿಡ ಇರ್ಬೋದು, ಇದು ಅಷ್ಟೇ, ಪೀಸ್ ಲಿಲಿನೂ ಅಷ್ಟೇ, ಏರ್ ಪ್ಯೂರಿಫೈ ಮಾಡುತ್ತೆ. ವಾಸ್ತು ಗಿಡನೂ ಹೌದು, ತುಂಬಾ ಒಳ್ಳೆಯದು. ಮನೆ ಒಳಗಡೆನೂ ಇಟ್ಕೋಬೋದು, ಹೊರಗಡೆನೂ ಇಟ್ಕೋಬೋದು. ಇದು ಅಷ್ಟೇ, ಒಳಗಡೆನೂ ಇಟ್ಕೋಬೋದು, ಮನೆ ಒಳಗಡೆನೂ ಇಟ್ಕೋಬೋದು, ಹೊರಗಡೆನೂ ಇಟ್ಕೋಬೋದು. ಔಟ್ಡೋರು ಇಂಡೋರ್ ಎರಡೂ. ಇದು ಅಷ್ಟೇ, ಔಟ್ಡೋರು ಇಂಡೋರ್ ಕೂಡ ಇಟ್ಕೋಬೋದು. ಇದಂತೂ ಹೆಚ್ಚು ಕಡಿಮೆ 3-4 ವರ್ಷ ಆಗಿದೆ. 3-4 ವರ್ಷದಿಂದನೂ ಬರಲಾ ಬೇಡವಾ ಅನ್ನುತ್ತೆ. ಬಟ್ ನಾನು ಬಿಡ್ತಾ ಇಲ್ಲ, ಟ್ರೈ ಮಾಡ್ತಾನೇ ಇದ್ದೀನಿ. ಹಾಳಾದ ತಕ್ಷಣ ಬೇಗ ಹಾಳಾಗ್ಬಿಡುತ್ತೆ, ಇದು ಬೇಗ ಹುಳ ಹೊಡಿಯುತ್ತೆ ಇದಕ್ಕೆ. ಬಟ್ ಇದು ಗಿಡನ ಇಷ್ಟೇ ಗಿಡ ಇದ್ದಿದ್ದು, ಇಷ್ಟು ಗಿಡ ಇತ್ತು. ಇಲ್ಲಿಂದ ಒಂದು ಮೊಳದಷ್ಟಿತ್ತು. 350 ರುಪೀಸ್ ಏನೋ ಕೊಟ್ಟು ತೊಗೊಂಡು ಬಂದಿದ್ದೆ ನಾನು, ಮೈಸೂರಿಂದ ತೊಗೊಂಬಂದಿದ್ದೆ ಇದನ್ನು 350 ರುಪೀಸ್ ಕೊಟ್ಟು. ಬಟ್ ಹೋಗೋದಕ್ಕೆ ಬಿಡ್ತಾ ಇಲ್ಲ, ಉಳಿಸ್ಕೊತಾ ಇದ್ದೀನಿ ಹಾಗೇ. ಇದನ್ನು ತೆಗೆದು ಬೇರೆ ಕಡೆಗೆ ಹಾಕೋದು, ನೀರಲ್ಲಿ ಹಾಕಿಟ್ಟಿರ್ತೀನಿ. ಇಲ್ಲೇನಾದರೂ ಹಾಳಾಯಿತು ಅಂದರೆ ಮತ್ತೆ ವಾಪಸ್ ತೊಗೊಂಬಂದು ಹಾಕ್ತಾಯಿದ್ದೀನಿ. ಈ ರೀತಿಯಾಗೇ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇದೊಂದು. ಮತ್ತು ಇದು ಮನಿ ಪ್ಲ್ಯಾಂಟ್ ಗಿಡ, ಇದು ಅಷ್ಟೇ, ಔಟ್ಡೋರ್ ಇಂಡೋರ್ ಕೂಡ ಇರ್ಬೋದು. ನೋಡಿ ಎಷ್ಟು ಶೈನಿಂಗ್ ಆಗಿ ಎಷ್ಟು ಚೆನ್ನಾಗಿದೆ, ನೋಡೋದಕ್ಕೆ ಭಾಳ ಖುಷಿ ಆಗುತ್ತಲ್ಲ. ನನಗಂತೂ ಮನಿ ಪ್ಲ್ಯಾಂಟ್ ಗಿಡ ಎಲ್ಲೆಲ್ಲೂ ಇರಬೇಕು, ನಂಗೆ ಅಷ್ಟು ಖುಷಿ. ನಮ್ಮ ಮನೆಯಲ್ಲಂತೂ ಎಲ್ಲ ಕಡೆನೂ ಇಟ್ಟಿದ್ದೀನಿ. ಮತ್ತು ತುಂಬಾ ಒಳ್ಳೆಯದು ಮನಿ ಪ್ಲ್ಯಾಂಟ್ ಗಿಡ ಎಲ್ಲ ಕಡೆ ಇಡೋದ್ರಿಂದ, ಹಾಗಾಗಿ ಎಲ್ಲ ಕಡೆನೂ ಇದೆ. ಪೀಸ್ ಲಿಲ್ಲಿ ವಿಂಟರ್ ಟೈಮ್ನಲ್ಲೇ ಹೂವಾಗುತ್ತೆ, ಫ್ಲವರ್ ಆಗುತ್ತೆ. ಇದನ್ನು ಒಂದು ಸ್ವಲ್ಪ ಈಗ ಇದಕ್ಕೆ ಸ್ವಲ್ಪ ಮಣ್ಣು ಲೂಸ್ ಮಾಡಿ ಗೊಬ್ಬರನ ಕೊಡಬೇಕು. ಈ ಥರ ಒಣಗೋಗಿರೋ ಎಲೆ ಎಲ್ಲ ತೆಗಿಬೇಕು. ನಾನು ಇತ್ತೀಚೆಗಷ್ಟೇ ನಿಮಗೆ ಕ್ಲೀನಿಂಗ್ ಮಾಡಿ ವಿಡಿಯೋ ತೋರಿಸಿದ್ದೆ ನೋಡಿ. ಆದರೂ ಕೂಡ ಎಷ್ಟು ಬೇಗ ಇದಾಗುತ್ತೆ. ಇದಕ್ಕೆಲ್ಲ ಏನು ಜಾಸ್ತಿ ಬಿಸಿಲು ಬೇಡ, ಶೇಡ್ ಇದ್ರೂ ನಡೆಯುತ್ತೆ. ಮತ್ತು ಒಳಗಡೆ ಕೂಡ, ಮನೆ ಒಳಗಡೆ ಕೂಡ ಬೆಳೆಸ್ಬೋದು. ಆದರೆ ಮರಳಂಶ ಅಥವಾ ಪರ್ಲೈಟ್ನ ಹಾಕಿ ಮಾಡಿದರೆ, ಗಿಡ ಹಾಕಿದರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ನೋಡಿ ಇಷ್ಟು ಗಾರ್ಡನ್ ವೇಸ್ಟೆಲ್ಲ ತೆಗೆದು ಕ್ಲೀನ್ ಮಾಡಿದ್ದೀನಿ. ಯಾವ ಥರ ಆಗಿದೆ ಗಾರ್ಡನ್ನು ಅಂತೇಳಿ ನೋಡಿ. ಈ ಥರ ಎಲ್ಲ ಕನಕಾಂಬರ ಗಿಡನೂ ಕೂಡ ಎಲ್ಲ
ಈ ರೀತಿ ಹುಳ ಹೊಡೆದಿತ್ತು, ಎಲ್ಲ ತೆಗೆದುಬಿಟ್ಟಿದ್ದೀನಿ. ಅದಕ್ಕೆ ಇದು ಯಾವುದೂ ನಾನು ಬಳಸಲ್ಲ, ಇದೆಲ್ಲನೂ ಗೊಬ್ಬರಕ್ಕೆ ಯಾವುದೇ ಕಾರಣಕ್ಕೂ ಹಾಕಲ್ಲ. ನನಗೆ ಗೊಬ್ಬರ ಸಫಿಷಿಯೆಂಟಾಗಿ ಸಿಗುತ್ತೆ. ಕಿಚನ್ ವೇಸ್ಟಿನ ಗೊಬ್ಬರ ಯೂಸ್ ಮಾಡ್ಕೊತೀನಿ, ಮತ್ತು ನನಗೆ ಹಸುವಿನ ಗೊಬ್ಬರ ಕೂಡ ಸಿಗುತ್ತೆ. ಏನು ದುಡ್ಡು ಕೊಂಡ್ಕೊಂಡು ಬರೋ ಅಷ್ಟೇನು ಅವಶ್ಯಕತೆ ಇಲ್ಲ. ಹಾಗಾಗಿ ಇದನ್ನು ನಾನು ಆಲ್ಮೋಸ್ಟು ಕಸಿಗೆ ಅಂತಲೇ ಬಿಸಾಕ್ಬಿಡ್ತೀನಿ. ನಾನು ಇದನ್ನು ರೀಯೂಸ್ ಮಾಡೋಕ್ಕೆ ಹೋಗಲ್ಲ. ಈ ಎಲೆಗಳನ್ನ ರೀಯೂಸ್ ಮಾಡಲ್ಲ ನಾನು. ಫ್ರೆಂಡ್ಸ್, ಯಾರಿಗೆಲ್ಲ ನನ್ನ ಗಾರ್ಡನ್ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಒತ್ತಿ ಹಾಲ್ ಅಂತ ಕೇಳುತ್ತೆ, ಹಾಲಂತ ಕೊಡಿ. ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ನೋಡಿದಾದಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.